ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ನಾವು ಆರ್ಗನ್ ಡೋನರ್ ಬಗ್ಗೆ ಜನರಲ್ ಅರಿವು ಮೂಡಿಸ್ತಿದ್ದೀವಿ. ನೀವು ಇದ್ರ ಬಗ್ಗೆ 2 ಮಾತು ಹೇಳಿದ್ರೆ ಚೆನ್ನಾಗಿರುತ್ತೆ. ಖಂಡಿತ. ಎಲ್ರಿಗೂ ನಮಸ್ತೆ. ನಾನು ಸ್ನೇಹ ಪುಟ್ಟಕ ಮಾತಾಡ್ತಿರೋದು. ಇವತ್ತು ಈ KYM ಹಾಸ್ಪಿಟಲ್ ಅಲ್ಲಿ ಒಂದು ಹೊಸ ಯೂನಿಟ್ ಓಪನ್ ಆಗ್ತಿದೆ. ಅದ್ರ ಜೊತೆಗೆ ಆರ್ಗನ್ ಡೊನೇಷನ್ ಬಗ್ಗೆ ಅವೇರ್ನೆಸ್ ಮೂಡಿಸುವಂತ ಕಾರ್ಯಕ್ರಮ ಕೂಡ ಇವ್ರಿಟ್ಟಿದ್ದಾರೆ. ಅಯ್ಯೋ ಮೇಡಮ್, ಬರೀ ಇಂಗ್ಲೀಷ್ ಹೇಳ್ಬಿಟ್ರೆ ನಮ್ಮ ಹತ್ರ ಹೆಂಗ್ ಅರ್ಥ ಆಯ್ತದೆ? ಹೊಸ ಕನ್ನಡದಾಗ ಹೇಳಿ. ಹೇಳ್ತೀನಿ. ಆರ್ಗನ್ ಡೊನೇಷನ್ ಅಂದ್ರೆ ಈ ಅಂಗಾಂಗ ದಾನ ಅಥವಾ ದೇಹ ದಾನ ಅಂತಾರಲ್ಲ, ಅದೇ. ನಾವು ತೀರ್ಕೊಂಡ್ಮೇಲೂ ನಮ್ಮ ದೇಹದ ಎಷ್ಟೋ ಅಂಗಗಳನ್ನ ಇನ್ನೊಬ್ರಿಗೆ ಸಹಾಯ ಆಗುವಂತೆ ನಾವು ಬಳಸ್ಕೋಬಹುದು. ಅಂದ್ರೆ ಅವಶ್ಯಕತೆ ಇರೋರ್ಗೆ, ಈಗಾಗಲೇ ಅಂಗವೈಫಲ್ಯ ಆಗಿರೋರ್ಗೆ. ಕೆಲವು ವರ್ಷಗಳಿಂದ ಸಾಕಷ್ಟು ಜನ ಮುಂದೆ ಬಂದು ದೇಹದಾನ ಮಾಡ್ತಿದ್ದಾರೆ. ಆದ್ರೆ ಈ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕು. ಅದಕ್ಕೆ ನಿಮ್ಮೆಲ್ಲರಲ್ಲೂ ನನ್ನ ವಿನಂತಿ, ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಸಂಖ್ಯೆಗಳಲ್ಲಿ ಭಾಗವಹಿಸಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೋತೀರಾ ಅಂತ ನಂಬ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. 1 ನಿಮಿಷ, ನಾನು ಕೂಡ ಇವತ್ತು ಆರ್ಗನ್ ಡೊನೇಟ್ ಮಾಡ್ತಿದ್ದೀನಿ. ನಾನು ಮಾತ್ರ ಅಲ್ಲ, ನನ್ನ ಯಜಮಾನರು ಶ್ರೀಕಂಠೇಶ್ವರ್ ಅವರು. ನಾನಾ? ಹೌದು. ಡಾಕ್ಟರ್, 2 ಫಾರ್ಮ್ ಕೊಡಿ. ಸೂಪರ್ ಮೇಡಮ್. ನೀವಿಬ್ರು ಒಟ್ಟಿಗೆ ಸೈನ್ ಮಾಡಿದ್ರೆ ನಮಗೆ ಪ್ರಮೋಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನರ್ಸ್, 2 ಫಾರ್ಮ್ ಕೊಡಿ. ತಗೊಳ್ಳಿ ಶ್ರೀ. ತಗೊಳ್ಳಿ ಶ್ರೀ. ನಾನು ಫಸ್ಟ್ ನನ್ನ ಫಾರ್ಮ್ ಫಿಲ್ ಮಾಡಿದ್ಮೇಲೆ ನಿಮ್ದು ಫಿಲ್ ಮಾಡ್ತೀನಿ. ಅದಲ್ಲ ಮಿಸ್ಸು. ಮತ್ತೆ ಡಾಕ್ಟರ್, ಒಂದು 2 ಮಿನಿಟ್ಸ್, ನಾನೇ ಫಾರ್ಮ್ ಫಿಲ್ ಮಾಡ್ಕೊಡ್ತೀನಿ. ಓಕೆ ಮ್ಯಾಮ್. ಸೊ ಆಸ್ಪತ್ರೆ ಬಂದ್ವಾ, ಉದ್ಘಾಟನೆ ಮಾಡಿದ್ವಾ ಸರಿ, ಆದ್ರೆ ಇದೆಲ್ಲ ಯಾವುದು? ಏನಿದು? ಅಲ್ಲಿ ನೀವು ಹೇಳಿದ್ದು ಸತ್ಮ್ಯಾಕೆ ಅಂಗಂಗನೆಲ್ಲ ಬರ್ಕೊಡ್ಬೇಕಂತ ತಾನೆ? ಹೌದು. ಬೇಡ ಮಿಸ್ಸು, ನೀವು ಅದನ್ನ ಮಾಡೋದು ಬೇಡ. ಇದ್ಯಾಕೆ ಹೀಗೆ ಹೇಳ್ತಿದ್ದೀರಾ? ಬೇರೆ ಯಾರಿಗಾನ ಕಾಸು ಬೇಕಾದ್ರೆ ಮಾಡ್ಬಿಡಮ್ಮ, ಆದ್ರೆ ಹಿಂಗೆಲ್ಲ ಯಾಕೆ ಮಾಡ್ಬೇಕು? ಅಲ್ಲ, ಸುಮ್ಕೆ ಆಸ್ಪತ್ರೆಗೆ ಬರೋದೇ ತಪ್ಪು ಅಂತದ್ರಾಗೆ ಹಿಂಗೆಲ್ಲ ಬರ್ಕೊಟ್ಟೋಗೋದು ಬೇಡ ಮಿಸ್ಸು. ಈ ಆಸ್ಪತ್ರೆ, ಪೊಲೀಸ್ ಸ್ಟೇಷನ್, ಕೋರ್ಟ್ನೆಲ್ಲ ನಮ್ಮ ಸವಾಸಕ್ಕೆ ಬರೋದು ಬೇಡ ಅಂತ ಬದುಕ್ದವ್ ನಾನು. ಇದ್ರ ಸವಾಸ ನಮಗೆ ಬೇಡ ಮಿಸ್ಸು. ಬನ್ನಿ ಹೊಂಡಮ್ಮ. ಮಿಸ್ಸು, ಇನ್ನೊಂದ್ಕಿತ ಬಂದು ಇದನ್ನೆಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೊಂಟ್ಬಿಡಮ್ಮ ಮಿಸ್ಸು. ಬನ್ನಿ ಮಿಸ್ಸು. ಆಯ್ತಾ, ನೀವು ಮಾತಾಡಿದ್ದೆಲ್ಲ ಮುಗೀತಾ? ಸುಮ್ಮನೆ ಹಾಸ್ಪಿಟಲ್ಗೆ ಬರೋದು ತಪ್ಪಶ್ರೀ. ಯಾರು ಹೇಳ್ಕೊಟ್ಟಿದ್ದಿದ್ನ ನಿಮಗೆ? ಹಾಗಾದ್ರೆ ಡಾಕ್ಟರ್ಸ್ ಎಲ್ಲ ತಪ್ಪು ಮಾಡ್ತಿದಾರಾ? ಒಂದೇ ಒಂದಿನ ಎಲ್ಲ ಡಾಕ್ಟರ್ಸು ರಜಾ ಹಾಕ್ಬಿಟ್ರೆ ಏನಾಗತ್ತೆ ಅಂತ ಗೊತ್ತಾ ಶ್ರೀ? ಅಯ್ಯೋ ಮಿಸ್ಸು, ನಾನು ಹಂಗೆ ಹೇಳ್ತಿಲ್ಲ. ಈ ಅಂಗಾಂಗ ದಾನ ಎಲ್ಲ ಬೇಡ ಮಿಸ್ಸು. ಬೇಕಿದ್ರೆ ರಕ್ತದಾನ ಮಾಡುವ. ಯಾಕೆ? ರಕ್ತದಾನ ಮಾತ್ರ ಸರಿ, ಅಂಗಾಂಗ ದಾನ ಬೇಡ ಅಂತಿದ್ದೀರಾ, ಯಾಕೆ? ಮಿಸ್ಸು, ಅದು ನಂಗೆ ಯಾಕೋ ಸರಿ ಕಾಣಿಸ್ತದೆ ಮಿಸ್ಸು. ಒಂದು ಕಾರಣ ಕೊಡಿ ಶ್ರೀ. ಸೊ ನೀವು ಹೀಗೆ ಸುಮ್ಮನೆ ಅದು ಸರಿ ಅನಿಸ್ತಿಲ್ಲ ಅಂದ್ರೆ ನಾನು ಒಪ್ಪಲ್ಲ. ನೀವೀಗ ಜಗಳಕ್ಕೆ ಬರ್ತಿದ್ದೀರಾ ಅನಿಸ್ತೈತೆ. ಮತ್ತೆ ನಾನು ಈಗ ತಾನೇ ಅಂಗದಾನ ಮಾಡಿ ಅಂತ ವಿಡಿಯೋದಲ್ಲಿ ಹೇಳಿ ಬರ್ತಿದ್ದೀನಿ. ನನ್ನ ಮನೆಯವರಾಗಿ ನೀವೇ ಮಾಡಲಿಲ್ಲ ಅಂದ್ರೆ ಬೇರೆ ಜನ ಹೇಗೆ ಒಪ್ತಾರೆ ಶ್ರೀ? ನಿಮ್ಗೆ ಇದು ಯಾಕೆ ತಪ್ಪು ಅನ್ಸತ್ತೆ? ನಂಗೆ ನಿಮ್ಮ ಮನಸ್ಥಿತಿ ಅರ್ಥ ಆಗಬೇಕು, ಹೇಳಿ ನನಗೆ.
ಕೆಲವೊಂದರಿಂದ ದೂರ ಇರೋದೇ ಒಳ್ಳೇದು ಮಿಸ್ಸು. ಆಮೇಲೆ ಹೆಚ್ಚು ಕಮ್ಮಿ ಆಗೋತಿದೆ ಕೆಟ್ಟಗಳಿಗೆ. ನಾವ್ ಹಿಂಗೇನೋ ಮಾಡಕ್ ಹೋಗಿ ಆಮೇಲೆ ಏನೋ ಹೆಚ್ಚು ಕಮ್ಮಿ ಆಗೋದ್ರೆ ಬೇಡ ಮಿಸ್ಸು. ಶ್ರೀ, ಸೈನ್ ಹಾಕಿದ ತಕ್ಷಣ ನಾವು ಸತ್ತೋಗ್ತೀವ? ಮಿಸ್ಸು ಹಂಗೆಲ್ಲ ಮಾತಾಡ್ಬೇಡಿ, ಬಿಡ್ತಾನೆ. ನೀವ್ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ ಶ್ರೀ? ನನ್ನ ಗಂಡ ಶ್ರೀಕಂಠೇಶ್ವರನ ಹಿಂಗಾಡ್ತಿರೋದು. ಸಾವಕ್ಕೆ ಭಯ ಪಡ್ತಿದ್ದೀರಾ ಶ್ರೀ? ಮಿಸ್ಸು ಅದು ಹಂಗಲ್ಲ. ಬೆಂಕಿ ಅಂದ ಕೂಡಲೇ ಬಾಯಿ ಸುಡಲ್ಲ, ಸಾವು ಅಂದಿದ ತಕ್ಷಣ ಸತ್ತು ಹೋಗಲ್ಲ. ನನ್ನ ಪ್ರಕಾರ ಬದುಕು ಬೇರೆ ಅಲ್ಲ, ಸಾವು ಬೇರೆ ಅಲ್ಲ. ಎಷ್ಟೋ ಜನ ಬದುಕಿನ ಕೊನೆ ಸಾವು ಅನ್ಕೋತಾರೆ, ಆದರೆ ಸಾವು ಬದುಕಿನ ಒಂದು ಭಾಗ. ಒಂದು ಒಳ್ಳೆ ಕವಿತೆಗೆ ಎಲ್ಲಿ ಫುಲ್ ಸ್ಟಾಪ್ ಇಡಬೇಕು ಅಂತ ಗೊತ್ತಿಲ್ಲದೆ ಹೋದರೆ ಆ ಕವಿತೆ ಮಜಾ ಕಳ್ಕೊಳತ್ತೆ. ಹಾಗೆ ನಮ್ಮ ಲೈಫಲ್ಲಿ ಎಲ್ಲಿ ಫುಲ್ ಸ್ಟಾಪ್ ಇಡಬೇಕು ಅನ್ನೋದು ಆ ದೇವ್ರಿಗೆ ಗೊತ್ತಿರುತ್ತೆ. ಅಲ್ಲ ಶ್ರೀ, ಈ ಭೂಮಿ ಮೇಲಿರೋ ಯಾರಿಗಾದ್ರು ಅವ್ರು ಯಾವಾಗ ಸಾಯ್ತಾರೆ ಅನ್ನೋದು ಗೊತ್ತಿರತ್ತಾ? 100 ವರ್ಷ ಅಂದವರು 40ಕ್ಕೆ ಹೋಗ್ಬೋದು, ಇನ್ನು 2 ತಿಂಗಳಲ್ಲಿ ಹೋಗ್ತಾರೆ ಅಂದವರು 20 ವರ್ಷನೂ ಬದುಕ್ಬೋದು. ಸಾವು ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ ಶ್ರೀ. ಆದರೆ ಸತ್ ಮೇಲೂ ನಾವು ಬದುಕಬೇಕಂದ್ರೆ ಅದೀಗ ನಮ್ಮ ಕೈಯಲ್ಲೇ ಇದೆ. ನಮ್ಮ ಕಣ್ಣು, ಕಿಡ್ನಿ, ಹೃದಯ ನಾವು ಸತ್ ಮೇಲೆ ಎಲ್ಲ ಮಣ್ಪಾಲಾಗೋಗುತ್ತೆ. ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಹೋಗೋ ಬದಲು ಯಾರಿಗಾದ್ರೂ ನೆರವಾಗ್ಬೋದಲ್ವಾ? ಎಷ್ಟು ಜನ ಪ್ರೇಮಿಗಳು ನಾನು ನಿಂಗೋಸ್ಕರ ಪ್ರಾಣ ಕೊಡ್ತೀನಿ ಅಂತಲೂ ಹೇಳ್ತಾರೆ. ಪ್ರಾಣ ಬೇಡ, ಸತ್ ಮೇಲೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಸಾಕು. ಅಕಸ್ಮಾತ್ ನಾಳೆನೇ ನಾನು ಹೊರಟೋದ್ರೆ? ಸಾವು ಅನ್ನೋದು ಕೆಟ್ಟ ಪದ ಅಲ್ಲ ಶ್ರೀ. ಒಂದು ವೇಳೆ ನಾನು ನೀವು ಹೊರಟೋದ್ರೆ ನಮ್ಮ ಕಣ್ಣು ಅಥವಾ ಬೇರೆ ಅಂಗ ಇನ್ನೊಬ್ರು ದೇಹದಲ್ಲಿ ಬದುಕಿರುತ್ತೆ. ಸರಿ, ನಿಮ್ಗೆ ಕನ್ವಿನ್ಸ್ ಆಗಿಲ್ಲ ಅಂದರೆ ನೀವು ಸೈನ್ ಮಾಡಬೇಡಿ. ಆದರೆ ಪ್ಲೀಸ್ ನಾನು ಸೈನ್ ಹಾಕೋದನ್ನ ಮಾತ್ರ ತಡಿಬೇಡಿ. ನಾನು ಸಹಿ ಆಗ್ತೀನಿ. ಸರಿ, ಬನ್ನಿ. ಪೆನ್ ಕೊಡಿ. ಶ್ರೀ, ನಾನು 1 ನಿಮಿಷ ಬರ್ತೀನಿ. ಎಲ್ಲಿ ಮಿಸ್? ಒಂದು ಕಾಲ್ ಮಾಡೋದಿದೆ, ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.